ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ಸೊ ಇವತ್ತಿನ ದಿನ ಭಾರಿ ಮಸ್ತಂಗಿರುವಂಥ ನಿಮಗೆ ಸೋಯಾ ಚಂಕ್ಸ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ತೋರ್ಸಕತ್ತೀನಿ. ಸೊ ಭಾಳ ಅಂದ್ರೆ ಭಾರಿ ಮಸ್ತ್ ಅದ. ಸೊ ಮಾಡೋಕ್ಕೂ ತುಂಬ ಈಸಿ, ತಿನ್ನಕ್ಕಂತರೂ ಅನ್ನವತ್ತ ನೋಡ್ರಿ. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡಿದ್ನಂತ ಬನ್ರಿ ತೋರಿಸ್ತೀನಂತ. ಸೊ ಮೊದಲೇದಾಗಿ ಇಲ್ಲಿ ನಾನು ಮನೆ ಒಳಗಡೆ ನಾನು ಬಿರಿಯಾನಿ ಪೌಡ್ರನ್ನ ಮಾಡಿಟ್ಕೊಳ್ಳಕತ್ತೀನಿ. ಸೊ ಇವಾಗ ಬಿರಿಯಾನಿಗೆ ಪೌಡ್ರ್ ಮಾಡ್ಕೊಳ್ಳೋಕೆ ಒಂದು 3 ಚಕ್ಕೆನ ತೊಗೊಂಡಿದ್ದೀನಿ. 1 ಚಮಚದಷ್ಟು ಬಡೆ ಸೊಂಪು, 1 ಚಮಚದಷ್ಟು ಕಾಳು ಮೆಣಸು, 1 ಚಮಚದಷ್ಟು ಜೀರಿಗೆ, 1 ಸ್ಟಾರು, 4 ಲವಂಗ, ಒಂದು ಹಂಗೆ 3 ಏಲಕ್ಕಿನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು 2 ಚಮಚದಷ್ಟು ನಾನು ಧನಿಯಾ ಕಾಳನ್ನು ಹಾಕ್ಕೊಳ್ಳಕತ್ತೀನಿ. ಹಂಗೆ 2 ರಿಂದ 3 ಪಲಾವ್ ಎಲೆನ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ಇದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಹಾಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ. ಸೊ ಇದ್ರ ತಣ್ಣಗಾಗಿ ಇಲ್ಲಿ ಆಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅಂತ. ಸೊ ಈ ಕಡೆ ನಾನು ಸೋಯಾ ಚಂಕ್ಸಿನ ನೆನೆ ಹಾಕ್ಕೊಂಡಿದ್ದೆ 1 ಕಪ್ನಷ್ಟು. ಸೊ ಇವಾಗ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ನೆನೆದೆತ್ತಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟರೆ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಕೂಡ ಬೇಗನೂ ಕೂಡ ಬೆಂದತ್ತೆ ನೋಡ್ರಿ. ಸೋಯಾ ಚಂಕ್ಸ್ ನೆನಿಲಿಲ್ಲ ಅಂದ್ರೆ ಸ್ವಲ್ಪ ಬೇಗ ಬೆಂದಂಗಿಲ್ಲ. ಸೊ ನೀರನ್ನೆಲ್ಲ ಸ್ಕ್ವೀಜ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 2 ಚಮಚದಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ನಾವೇನು ಬಿರಿಯಾನಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ. ಸೊ ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ಕೊಳ್ಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ರಿಂದ 3 ಸೌಟಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಕತ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ, ಹಂಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಮಸಾಲೆ ಎಲ್ಲನೂ ಪೂರ್ತಿ ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡ್ರಿ. ಆ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಉಳ್ಳಾಗಡ್ಡಿ ಏನು ಕರೆದಿಟ್ಕೊಂಡಿದ್ವಲ್ಲ, ಸೊ ಈ ಉಳ್ಳಾಗಡ್ಡಿ ಕರೆದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದ್ರ ಒಳಗಡೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ನೆನೆಯಾಕ ಬಿಡೋಣಂತ. ಸೊ ಅದು ಈ ಕಡೆ ನೆನೀತಾ ಇರಲಿ, ಈ ಕಡೆ ನಾನು ರೈಸ್ನ 1 ಕಪ್ನಷ್ಟು ನಾನು ಬಾಸುಮತಿ ರೈಸನ್ನು ನೆನೆ ಇಟ್ಕೊಂಡಿದ್ದೆ ಒಂದು 15 ನಿಮಿಷ. ಸೊ ಇವಾಗ ಅನ್ನನ ಮಾಡ್ಕೊಳ್ಳೋಣಂತ. ಸೊ ಒಂದು ಚರಿಗೆ ಅಂದರೆ 1 ಲೀಟ್ರ್ ಅಷ್ಟು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಎಸಳಷ್ಟು ಲಿಂಬೆ ಹೋಳು, ಹಾಗೆ ಒಂದು ಕೊತ್ತಂಬರಿ, ಸ್ವಲ್ಪ ಪುದೀನ, ಎಣ್ಣೆ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಏನು ಕುದೀತಾ ಇರತ್ತಲ್ಲ, ಸೊ ಆವಾಗ 1 ಚಮಚದಷ್ಟು ತುಪ್ಪನ ಹಾಕ್ಕೊಳತ್ತೀನಿ. ಸೊ ತುಪ್ಪ ಹಾಕೋದ್ರಿಂದ ಅದು ಅನ್ನದ ಮಿಜ್ಜಗಾಗಂಗಿಲ್ಲ ರೀ, ಮೆತ್ತಗಾಗಂಗಿಲ್ಲ. ಸೊ ಕಾಳಾಗಿ ಸ್ಟ್ರಕ್ಚರ್ ಆಗಿ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ಇವಾಗೇನು ಕುದಿ ಆತಿತ್ತಲ್ಲ, ಸೊ ಅದರೊಳಗೆ ರೈಸ್ ಹಾಕ್ಕೊಂಡು ಒಂದು 2 ಕುದಿ ಕುದಿಸ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಇವಾಗ ನೀವು ಹಿಂಗೆ ಈ ರೀತಿ ರೈಸ್ನ ಹಿಂಗೆ ನೋಡಿದ್ರೆ ಹಿಂಗೆ ಆ ಒಂದು ಕಾಳನ್ನ ನಿಮಗೆ ಇದನ್ನು ಕಟ್ ಆಗ್ಬೇಕು ನೋಡ್ರಿ. ಅದನ್ನು ಪ್ರೆಸ್ ಮಾಡಿದರೆ ಇಷ್ಟೇ ಕಟ್ ಆಗಬೇಕು, ಜಾಸ್ತಿ ಮೆತ್ತಗಾಗಬಾರ್ದು. ಸೊ ಇಷ್ಟಿತ್ತಂದ್ರೆ ಯಾಕಂದ್ರೆ ನಾವು ಮತ್ತೆ ದಮ್ ಕಟ್ತೀವಲ್ಲ, ಸೊ ಅದಲೇ ಸ್ವಲ್ಪ ಚೆನ್ನಾಗಿ ಬೆಂದತ್ತದು. ಸೊ ಈ ಕಡೆ ಒಗ್ಗರಣೆಗೆ ನಾನು ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆ ತುಪ್ಪನ ಹಾಕ್ಕೊಳತ್ತೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿನ ಹಾಕ್ಕೊಳ್ಳಾಕತ್ತೀನಿ. ಒಂದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಚೆನ್ನಾಗಿ ಚಂದಾಗ ಫ್ರೈ ಆಗಲಿ. ಹಂಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಾಕತ್ತೀನಿ. ಸೊ ಇದೆಲ್ಲನೂ ಪೂರ್ತಿ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ನೋಡ್ರಿ. ಅಲ್ಲಿವರೆಗೂ ನೀವು ಸ್ವಲ್ಪ ಚಂದಾಗ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ನಾವೇನು ಬಿರಿಯಾನಿ ಪೌಡ್ರ್ ಏನು ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದ್ರೊಳಗಡೆ ಒಂದು 2 ರಿಂದ 3 ಚಮಚದಷ್ಟು ಹಾಕ್ಕೊಳ್ಳೋಣ ಅಂತ. ಸೊ ಇವಾಗ ಇಷ್ಟು ಹಾಕ್ಕೊಂಡು ಆದಮೇಲೆ ಹಾಗೆ ಒಂದು ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, 1 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ಚೆನ್ನಾಗಿ ಬೆಂದಬೇಕು ನೋಡ್ರಿ. ಸೊ ಆ ರೀತಿ ಬೆಂದಿಸ್ಕೊಂಡು ಆದಮೇಲೆ ನಾವೇನು ಮಸಾಲೆ ಎಲ್ಲ ಕಲಸಿ ಇಟ್ಕೊಂಡಿದ್ವಿ ನೋಡ್ರಿ, ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳೋಣ ಅಂತ. ಸೊ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೋಡಿರಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಯ್ತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅದೇ ಬೌಲಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಕುದಿಯೋಕೆ ಬಿಡೋಣ ಅಂತ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ಕುದಿಯೋಕೆ ಬಿಡ್ತೀನಂತ. ಸೊ ಲಿಂಬೆಹಣ್ಣು ರಸ ಹಾಕೋದ್ರಿಂದ ಹುಳಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಪ್ಲೇಟ್ನ ಮುಚ್ಚಿ ಬಿಡಾತೀನಿ. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದೀತಂತಂದ್ರೆ ಸೊ ನೋಡೋಕತ್ತಿರಲ್ಲ. ಸೋಯಾ ಚಂಕ್ಸ್ ಸೈಜ್ ಸ್ವಲ್ಪ ಇನ್ನೂ ಜಾಸ್ತಿ ಆಗೈತಿ. ಸೊ ಇವಾಗ ಇದು ರೆಡಿ ಆಗೈತಿ. ಈ ಕಡೆ ರೈಸ್ ನಾವೇನು ಬಸದ್ದು ತೆಗೆದು ಇಟ್ಕೊಂಡಿದ್ದೆ ನೋಡ್ರಿ. ಸೊ ರೈಸನ್ನು ಕೂಡ ನೋಡಾತಿರಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಕುದಿಯೋ ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಹಾಕೋದ್ರಿಂದ ರೈಸ್ ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈಗೇನು ರೆಡಿ ಆಗೈತಲ್ಲ, ಸೊ ಇದ್ರ ಮೇಲೆ ನಾನು ರೈಸನ್ನು ಹಾಕ್ಕೊಳ್ಳಾಕತ್ತೀನಿ. ನಿಮಗೆ 2 ಲೇಯರ್ ಬೇಕಂತಂದರೆ ಅದನ್ನು ಮಸಾಲೆನ ಸ್ವಲ್ಪ ತಗೊಂಡ್ಬಿಟ್ಟು ಅದರ ಮೇಲೆ ರೈಸು, ಆಮೇಲೆ ಅದು ಮಸಾಲೆ ಹಾಕ್ಕೊಂಡು ಮೇಲೆ ರೈಸ್ ಹಾಕ್ಕೋಬೋದು. ಸೊ ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಇವಾಗ ರೈಸ್ ಎಲ್ಲನೂ ಪೂರ್ತಿ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕರಿಯೋದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ವೇಟ್ ಇರುವಂಥದ್ದು ಏನಾರು ಇಟ್ಬಿಟ್ಟು ಕಲ್ಲನ್ನು ಇಟ್ಟಿದ್ದೀನಿ. ಸೊ ಇವಾಗ ನೋಡಿರಿ ದಮ್ ಕಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಪರಿಮಳ ಬರಾಕತ್ತೈತಿ. ಹಂಗೆ ಕೂಡ ರೈಸ್ನು ಕೂಡ ತುಂಬ ಚೆನ್ನಾಗಿ ಬಂದೈತಿ. ಸೊ ನೋಡಿರಿ ಇಷ್ಟು ಚೆನ್ನಾಗಿ ರೈಸ್ ಟೆಕ್ಸ್ಚರ್ ನಿಮ್ಗೆ
ಗೊತ್ತಾಗುತ್ತೆ. ಕಾಳು ಏನೂ ಒಡೆದಿಲ್ಲ. ಸ್ವಲ್ಪ ಇದ್ರೆ ಬಾಸುಮತಿ ಎಲ್ಲ ನಿಧಾನಕ್ಕಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಕಾಳು ಒಡೆಯಂಗಿಲ್ಲ ನೋಡಿರಿ. ಸೊ ನೋಡಿದ್ರಲ್ಲ, ಈ ಒಂದು ಬೌಲ್ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಭಾರಿ ಮಸ್ತಾಗಿರುವಂತಹ ದಮ್ ಬಿರಿಯಾನಿ ರೆಡಿ ಆಗೈತಿ ಸೋಯಾ ಚಂಕ್ಸಿಂದ ಮಾಡಿರೋದು. ವೆಜ್ ಪ್ರಿಯರ್ ಯಾರಿದಾರಲ್ಲ, ಸೊ ಮಿಸ್ ಮಾಡ್ದೆ ಮಾಡಿರಿ. ಹಂಗೆ ಕೂಡ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರೆ, ಸೊ ಅವರು ಕೂಡ ಮರಿದ ಇದನ್ನು ಒಮ್ಮೆ ಆದರೂ ಮನ್ಯಾಗ ಮಾಡ್ಕೊಂಡು ನೋಡ್ರಿ. ಇದ್ರ ಜೊತೆಗೆ ನಾನು ಮೊಸರು ರೈತನೂ ಕೂಡ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆ ಕಾಂಬಿನೇಷನ್ ಮನೆಯಾಗಿನ ಮಂದಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡ್ರಿ. ಹಂಗೆ ಕೂಡ ನೀವು ಮರಿದ ಇದನ್ನು ಮನೆ ಒಳಗೆ ಮಾಡ್ಕೊಂಡು ತಿಂದು ನೋಡ್ರಿ. ಹಂಗೆ ಮರಿದ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಮರಿದ ಈ ರೆಸಿಪಿನ ಮನೆ ಒಳಗೆ ಮಾಡ್ಕೊಂಡು ತಿಂದು ನೋಡ್ರಿ. ಹಂಗೆ ನೀವು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಯಾವುದೆಲ್ಲ ರೆಸಿಪಿ ಬೇಕಂತ ಕಮೆಂಟಲ್ಲಿ ತಿಳಿಸ್ರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.